ನಿಧಾನಿಸು ನಿಧಾನಿಸು ನಾನಿದೊಂದು ಎಲ್ಲೆಯಲ್ಲಿದೆ ಫ್ರೆಂಡ್ಸ್ ಕೆನಡಾದಿಂದ ಬಂದಿದ್ದಾನೆ. ಎತ್ತಿನ ಭುಜ ತೋರಿಸ್ತಿದ್ದಾನೆ. ನಾನು ತೋರಿಸ್ತಾ ಇಲ್ಲ ಗುರು, ಅಲ್ಲೈತೆ ಮುಂಚೆ 6 ಗಂಟೆಗೆ ಮಿತ್ರರೇ ಅಲ್ಲಿ ನೋಡಿ, ಅಲ್ಲಿ ದೇವಸ್ಥಾನ ಇದೆ ನಿಮ್ಗೆ ಕಾಣಿಸ್ತಿಲ್ಲ. ಬೇಸ್ ಪಾಯಿಂಟ್ ಟ್ರೆಕ್ಕಿಂಗ್ ಇಂದು ಏನೋ ಒಂದು ಸ್ವಲ್ಪ ಮುಂದೆ ಹೋಗೋಣ. ಇದು ಬೇಸ್ ಪಾಯಿಂಟು. ಇಲ್ಲೆಲ್ಲ ಕ್ಯಾಂಪ್ ಹಾಕೊಂಡು ಹೋಗ್ಬೇಕಾದ್ರೆ ನೀವು ಬಂದ್ಬಿಟ್ಟು ಆನೆಗಳು ಬರುತ್ತಾದ್ರೆ ಏನು ಮಾಡೋಕ್ಕಾಗಲ್ಲ. ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅಲ್ಲಿ ಟ್ಯಾಂಕು ಇದೆ, ಭೈರವೇಶ್ವರ ದೇವಸ್ಥಾನ ಇದೆ, ದೇವಸ್ಥಾನ ಟೆಂಪಲ್ ಇನ್ನೂ ಓಪನ್. ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ತೋರಿಸ್ತೀನಿ. ಫುಲ್ ದೇವಸ್ಥಾನ ಸಕ್ಕದಾಗಿರುತ್ತೆ. ಟೆಂಪಲ್ ಇನ್ನೂ ಓಪನ್ ಇಲ್ಲ. ಇಲ್ಲಿ ನನ್ನ ಮಗ 6 ಗಂಟೆಗೆ ಬಿಡ್ತಾರೆ ಅಂದ್ಬಿಟ್ಟು ಕರ್ಕೊಂಬಂದವನೆ. ಯಾರೋ ಇವನೇ ಯಾರೋ ಲೋಕಲ್. ಆಮೇಲೆ ನೋಡಿದ್ರೆ ಇಲ್ಲಿ 7 ಗಂಟೆ ಮೇಲೇ ಬಿಡೋದಂತೆ. ಏನಕ್ಕೆ ಅಂದರೆ ಡಿಸೆಂಬರಲ್ಲಿ ಒಂದು ಆನೆ ಬಂದ್ಬಿಟ್ಟು ಒಬ್ಬನ ಇನ್ಸಿಡೆಂಟ್ ಆಗ್ಬಿಟ್ಟೈತೆ ಅಷ್ಟೇ. ಆ ಇನ್ಸಿಡೆಂಟಿಂದ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇವಾಗ 7 to ಈವ್ನಿಂಗ್ 5 ಅಷ್ಟೇ. ಒಳಗಡೆ ನೀವು ಬಂದು ಹೋಗ್ಬೇಕು. ಇಲ್ಲ ಅಂದರೆ ಬಗ್ಸ್ಬಿಟ್ಟು ಹೊಡಿತಾರೆ. ಇಲ್ಲ ಒಂದು ಏಣಿ ಎತ್ಕೊಂಬನ್ನಿ. ಆನೆ ಏನಾದರೂ ಬಂದರೆ ಏಣಿ ಹಾಕ್ಕೊಳ್ರಿ. 100% ಈ ಟೈಮಲ್ಲಿ ಆನೆಗಳು ಇರ್ತವೆ. ಎಲ್ಲಿ? ಬೆಳಗ್ಗೆ ಹೊತ್ತು ಬರುತ್ತೆ ರೋಡಲ್ಲಿ. ನೋಡಿ ಫ್ರೆಂಡ್ಸ್, ಯಾವುದೋ ಭುಜಕ್ಕೆ ಕರ್ಕೊಂಡು ಹೋಗ್ತಾವನೆ ಸಾಗರು. 7 to 8 4 ಗಂಟೆ ಅದಕ್ಕೆ ಮುಂಚೆ ಬಂದರೆ ಬಿಡಲ್ಲ. ಎತ್ತಿನ ಭುಜ ಬಂದಿದ್ದೀವಿ. ಹೊಸದಾಗಿ ಎಂಟ್ರಿ ಎಲ್ಲ ಇಟ್ಟಿದ್ದಾರೆ. ಮುಂಚೆ ಎಲ್ಲ ಫುಲ್ ಫ್ರೀ ಆಗಿತ್ತು. ಫ್ರೆಂಡ್ಸ್, ಇವಾಗ 50 ರೂಪೀಸ್ ಪೇ ಮಾಡಬೇಕು ಎತ್ತಿನ ಭುಜ ಎಂಟ್ರಿ ಫೀಸು. ನಮ್ಮ ಅಂದರೆ ಇಲ್ಲಿ ಫಾರೆಸ್ಟ್ ಆಫೀಸರ್ 7 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಫ್ರೆಂಡ್ಸ್. ಇದನ್ನೇ ಇನ್ನು ನೆಕ್ಸ್ಟ್ ಅಪ್ಡೇಟು ಟಿಕೆಟ್ ತೊಗೊಂಡ್ಮೇಲೆ ಕೊಡ್ತೀವಿ. ನಮ್ಮ ಜೊತೆ ಫಾಲೋ ಮಾಡಿ ಎತ್ತಿನ ಭುಜ ಟ್ರೆಕ್ಕಿಗೆ ಹೋಗೋಣ ಬನ್ನಿ. 50 ರೂಪಾಯಿ ಎಂಟ್ರಿ ಫೀಸ್ ಕೊಟ್ಟು ಇವಾಗ ರಿಸಿಪ್ಟ್ ಬರ್ಸ್ಕೊಂಡು ಕೊಟ್ಟಿದ್ದೀವಿ. 250 ರೂಪಾಯಿ ಚೇಂಜ್ ವಾಪಸ್ ಇಸ್ಕೋಬೇಕು. 250 ಆಯಿತು. ಅವ್ರ ಹತ್ರ ನಾವೇ ಫಸ್ಟ್ ಬೋಣಿ 500 ರೂಪಾಯಿ ಕೊಟ್ಟಿದ್ದೀವಿ. ಇನ್ನು 250 ನೀವೇ ರೂಪಾಯಿ ಜ್ಞಾಪಿಸಿ ನಮಗೆ 250 ರೂಪಾಯಿ ರಿಟರ್ನ್. ನಮ್ಮ ಹತ್ರ ಎಷ್ಟು ಬಾಟ್ಲ್ ಇದೆ ಅಂತಲೂ ಕೌಂಟ್ ತೊಗೊಂಡಿದ್ದಾರೆ. ಯಾಕಂದರೆ ವಾಪಸ್ ಕೊಡ್ಬೇಕು ವಾಟರ್ ಬಾಟಲ್. ಒಂದು ವಾಟರ್ ಬಾಟ್ಲು ಏನೋ ಆಯಿತು, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ವಾಟರ್ ಬಾಟ್ಲು ನಿಮಗೆ ತೋರಿಸ್ತೀನಿ ಏನಕ್ಕೆ ಯೂಸ್ ಮಾಡಿದ್ವಿ ಅಂತ. ಒಂದು ಇಲ್ಲಿದ್ದಾರೆ ನೋಡಿ, ಅದಕ್ಕೆ ಮೇಯ್ನ್ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ನೀರು ಎಗಿರ್ತಾರೆ ಅಂಜನವರು ನೋಡಿ ಫ್ರೆಂಡ್ಸ್. ಜಾನ್ವರಿಯಲ್ಲಿ ಫುಲ್ ಮಳೆ ಬಂದು ನೀರು ಹರಿದಿದೆ. ಹರಿತಿರೋದಲ್ಲ, ಇಲ್ಲಿ ಪೈಪ್ ಹೊಡೆದೋಗಿದೆ. ಒಳ್ಳೆ ಟೈಮ್ ಬಂತಿದೆ. ಅವೆಂಜರ್ಸ್ ತುಂಬ ಲೇಟ್ ಇದ್ದಾನೆ. ಹಲ್ಕು ರೆಡ್ ರೇಂಜ್ ಹುಷಾರು ಆಯ್ಕೊಂಡಿಯಾ. ಇದು ತಾರ್ ಬರ್ತಿದ್ದಾನೆ. ಇಲ್ಲಿ ಕ್ಯಾಪ್ಟನ್ ಅಮೇರಿಕಾ ನೋಡಿ, ಫುಲ್ ಕ್ಯಾಪ್ಟನ್ ಸ್ಲಿಂಗ್ ಬ್ಯಾಗ್ ಹಾಕೊಂಡು. ಇವನು ಹುಡುಗಿ ಇರ್ತಾರೆ. ಹೇಳಿ ಸರ್, ಹೆಂಗಿದೆ ಸರ್ ಟ್ರೆಕ್ಕಿಂಗ್? ಹೆಂಗೆ ನಡೀತಿದೆ? ಹಾಂ, ಚೆನ್ನಾಗಿ ನಡೀತಿದೆ. ಪ್ರೊಫೆಷ್ನಲ್ ಮೇಕಪ್ ಮಾಡೋರಿಗೆ ಮೇಕಪ್ ಸ್ಪೆಷಲಿಸ್ಟ್ ಅಂತಾರೆ. ಪ್ರೊಫೆಷ್ನಲ್ ಬ್ರೇಕಪ್ಗೆ ಮಧುವಣ್ಣಂಗೆ ಜೈ. ತುಂಬ ಒಳ್ಳೆ ಮನುಷ್ಯ. ನೋಡಿ ಫ್ರೆಂಡ್ಸ್, ಸನ್ರೈಸು 6:30 ಇರುತ್ತೆ ಅಂದ್ಬಿಟ್ಟು 4 ಗಂಟೆಗೆ ಉಸ್ಕೊಂಡು ಬಂದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಕಾಣಿಸ್ತಿದೆ ನೋಡಿ ಎಂಟ್ರಿ ಪಾಯಿಂಟು. 7 ಗಂಟೆಗೆ ಸ್ಟಾರ್ಟ್ ಅಂತೆ. ಅದಕ್ಕೆ ಎಲ್ಲ ಹುರ್ಕೊಂಬಿಟ್ಟು ಕಾರಲ್ಲಿ ಇನ್ನೊಂದು ರೌಂಡ್ ಮಲ್ಕೊಂಡು ಇವಾಗ ಹೊರಟಿದ್ದೀವಿ. ಇನ್ನೊಂದು 500 ಮೀಟರ್ಸ್ ಇದೆ. ಏನಿಲ್ಲ ನೋಡಿ ಫ್ರೆಂಡ್ಸ್, ಏನು ಕಾಣಿಸ್ತಿಲ್ಲ. ಅದಕ್ಕೆ ಸನ್ರೈಸ್ ಆಗಿ ಮತ್ತೆ ನಂಗೆ ಓಡೋಣ ಅಂತ ಇದ್ದೀವಿ. ಖುಷಿಯಾಗಿದೆಯಲ್ಲ ನೋಡಿ ಫ್ರೆಂಡ್ಸ್, ಹೆಂಗಿದೆ ವ್ಯೂ. ಇದೊಂದು ವ್ಯೂಗೋಸ್ಕರ ಕೆನಡಾಯಿಂದ ಬಂದ್ಬಿಟ್ಟು ಫುಲ್ಲು ಬೀಚಸ್ಸಲ್ಲಿ ಕಚ್ಚಿಸ್ಕೊಂಡ್ಬಿಟ್ಟವನಿ. ಏನು ಸರ್ ನೀವೇನು ಹೇಳಿ? ಈ ಕಡೆ ಬರ ಅಲ್ಲೋಣ ಆಮೇಲೆ. ಆಯ್ತು ನೋಡಿ ಫ್ರೆಂಡ್, ಫುಲ್ ಸಾಗರ, ಜನಸಾಗರ ನೋಡಿ. ಅಯ್ಯೋಯ್ಯೋ ಬಂದ್ಬಿಡ್ತೆ, ಫಾಗ್ ಬಂದ್ಬಿಡ್ತು ನೋಡಿ. ನೋಡಿ ಬೇಗ ನೋಡಿ. ಹೋಯ್ತು
ಎತ್ತಿನಭುಜ ತೋರಿಸಿದ್ದೀವಿ. ಕಾಣಿಸ್ತಾ ಇಲ್ಲ, ಸಾರಿ. ಇದು ಜಾಗ ಚೆನ್ನಾಗಿರುತ್ತೆ, ಹೋಗ್ತಾ ಇಲ್ಲ ಇದು ಚೆನ್ನಾಗಿದೆ. ಏನು ಕಾಣಿಸ್ತೈತೆ? ಏನೂ ಕಾಣಿಸ್ತಿಲ್ಲ, ಬರೀ ಮಂಜಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆಕ್ ಪಾಯಿಂಟ್ ಇದೆ, 50 ರೂಪಾಯಿ ಒಬ್ಬರಿಗೆ. ಇಲ್ಲ ವೈಟ್ ಕಲರ್ ಇದೆಯಲ್ಲ, ಅಲ್ಲಿಂದ ಹಿಂಗೆ ಬಂದ್ಬಿಟ್ಟೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಎತ್ತಿನಭುಜ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಗೆ ಗೊತ್ತಿರೋರು ಒಂದು ಸ್ಟೇ ಇತ್ತು, ಅಲ್ಲಿ ಲಂಚ್ಗೆ ಇದ್ದೀವಿ. ಹಂಗೆ ಅಲ್ಲೊಂದು ಸ್ವಲ್ಪ ತಿದ್ಕೊಂಡು ಸನ್ಸೆಟ್ ಪಾಯಿಂಟ್ ಇದೆ ಅವ್ರದ್ದೇ, ನೋಡ್ಕೊಂಡು ಮನೆಗೆ ಹೊಡೋದು. ಸ್ಟೇ ಅಂತೂ ಸೂಪರಾಗಿದೆ. ನಿಮ್ಗೇನು ಸ್ಟೇ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಊಟ ಮಾಡ್ಕೊಂಡ್ರಿ ನಮ್ಮ ಸ್ಟೇಯಲ್ಲಿ, ಕಲ್ಬೆಟ್ಟ ಸ್ಟೇಯಲ್ಲಿ. ಹೆಂಗಿತ್ತು ಬ್ರೋ? ತುಂಬಾ ಚೆನ್ನಾಗಿತ್ತು ಬ್ರೋ. ಸ್ಟೇ ಹೆಂಗಿತ್ತು? Stay was pretty good. Everything was great. Okay. I would say a thumbs up for the stay. Thank you so much. You Canada boy. What is the man. thing? What is the thing on the Calcutta stay? How did you feel the pedicure, fish pedicure? Yeah, the natural. It was very relaxing. Canada. It was very relaxing. Relaxing. Yeah. How was the water? Wow, water was very cool, Okay. very clean. Oh, yes. Yeah. And we did that. And And this guy enjoyed the most in the stay. Yeah, he is the kind So, like, we just checked out and we're on the way to Halebidu. Halebidu, guys, Halebidu. What is the thing, bro, about Halebidu? yeah, it's Tell now for it's one of the temples that got inducted into the UNESCO World Heritage Center recently. So we're going to visit that. Wow. And it's It's a very known for ancient, it's known It's an ancient monument. yeah, it's built known by for its Chaldea. wonderful sculptures and architecture of the temple. We'll just go have a look there. We'll catch you there. We'll show you around in the temple. Thank you. Yeah. So Sagar will be like water. He will be explaining all the things there. I will show it to you guys. Just you can just do one thing in the meantime. Go and have some lunch, have some coffee, and we'll get back to you. And guys, don't Bye. forget to like, share, and subscribe to the Yeah, channel. in this time you should subscribe. ಇಲ್ಲಿ ಕೆಳಗಡೆ ಇದೆ ನೋಡಿ, subscribe button. Yeah. ಕೊಡಿ ಈ ಕಡೆನಾ ಈ ಕಡೆನಾ? ಎರಡು ಕಡೆನೂ ಇರುತ್ತೆ. Okay. Anyway, ಹುಡುಕೊಂಡು ಕೊಟ್ಬಿಡಿ. give it a good thumbs up. ಹಾ. Let's do it. Do it. Bye.